ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಜಿ ಅಂತ. ನಾನು ಮಂಗಳೂರಿನಿಂದ, ಆದರೆ ಕರೆಂಟ್ಲಿ ಈಗ ಬೆಂಗಳೂರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ರಶ್ಮಿ ಶೆಟ್ಟಿ, ವರ್ಲ್ಡ್ ಆಫ್ ಸಾಯಿಪಾ ಪೇಜ್, ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಟು ಶೇರ್ ಹೌ ಐ ಗಾಟ್ ಕನೆಕ್ಟೆಡ್ ವಿತ್ ಸಾಯಿಬಾಬಾ. ಹೇಗೆ ಸಾಯಿಬಾಬಾ ನನ್ನೊಂದು ಲೈಫ್ ಚೇಂಜ್ ಮಾಡಿದರು, ಇದನ್ನೊಂದು ಶೇರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಟು ಸ್ಟಾರ್ಟ್ ವಿತ್ ಅರೌಂಡ್ 2012-2013 ನಾನು ಫೈನಲ್ ಇಯರ್ ಡಿಗ್ರಿಯಲ್ಲಿದ್ದೆ. ಆ್ಯಂಡ್ ನಮ್ಮ ಕಾಲೇಜಿಗೆ ತುಂಬ ಕಂಪನಿಗಳು ಕ್ಯಾಂಪಸ್ ಇಂಟರ್ವ್ಯೂಗೆ ಬರ್ತಾಯಿದ್ರು. ಸೊ ಅದರಲ್ಲಿ ಒಂದು ಕಂಪನಿ ಇತ್ತು, ನಾರ್ದನ್ ಟ್ರಸ್ಟ್ ಅಂತ. ಸೊ ನಂಗೆ ಹೇಗಾದರೂ ಮಾಡಿ ಆ ಕಂಪನಿಯಲ್ಲಿ ಜಾಯ್ನ್ ಆಗಬೇಕಿತ್ತು. ಆ್ಯಂಡ್ ಆಗ ನಾನು ಎಣಿಸ್ತಾ ಇದ್ದೆ, ನಾನು ಹೇಗೆ ಇದನ್ನು ಕ್ಲಿಯರ್ ಮಾಡಲಿ, ಯಾಕಂದರೆ ದ್ಯಾಟ್ ವಾಸ್ ಮೈ ಫಸ್ಟ್ ಇಂಟರ್ವ್ಯೂ. ಮತ್ತು I was a very average student, so I was not exposed to ಹೇಗೆ ಅವರು ಇಂಟರ್ವ್ಯೂ ತಗೊಳ್ತಾರೆ, ಏನು ಕೇಳ್ತಾರೆ. ಬಿಕಾಸ್ ನಾನು ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿ ನನಗೆ ಅಷ್ಟು ಬುಕ್ಕಿಶ್ ನಾಲೆಜ್ ಇರಲಿಲ್ಲ. ಸೊ ಆಗ ಅರೌಂಡ್ ಆ ಸಮಯದಲ್ಲಿ ನಮ್ಮ ಕಸಿನ್ ಸಿಸ್ಟರ್ ಅವರು ನಮ್ಮ ಮನೆಗೆ ಬಂದಿದ್ದರು. ಸೊ ಅವರು ಸಾಯಿಬಾಬಾ ಡಿಒಟಿ ಆಗಿದ್ದರು. ಅವರು 9 ಗುರುವಾರದ ವ್ರತ ಮಾಡ್ತಾಯಿದ್ರು. ಸೊ ಆ 9 ಗುರುವಾರ ವ್ರತ ಮಾಡ್ತಾಯಿದ್ರು. 9th ಗುರುವಾರ ನಮ್ಮ ಮನೆಗೆ ಬಂದಿದ್ದರು. ಆಗ ಆ ಪುಸ್ತಕ ಮತ್ತು ಏನೋ ಸ್ವೀಟ್ ತಂದು ನಮ್ಮ ತಾಯಿ ಹತ್ರ ಕೊಟ್ಟರು. ಮತ್ತು ನಮ್ಮ ತಾಯಿಗೆ ಸಹ ತಾಯಿ ಹತ್ರ ಹೇಳ್ತಾಯಿದ್ರು, ಹೀಗೆ ವ್ರತ ಮಾಡಿ ನೋಡಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ಏನಾದರೂ ಕಷ್ಟ ಇದ್ದರೆ ಅದನ್ನು ಪರಿಹಾರ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಐ ಓವರ್ ಹರ್ಡ್ ಇಟ್. ಅವರು ಮಾತಾಡುವಾಗ ನಾನು ಕೇಳಿಸಿದೆ. ಸೊ ನಾನು ಸಹ ಎಣಿಸಿದೆ ಆಗ, ಲೈಫ್ ಚೇಂಜ್ ಆಗಿದ್ದರೆ ನಾನು ಸಹ ಯಾಕೆ ಈ ವ್ರತವನ್ನು ಮಾಡಬಾರ್ದು ಅಂತ ಹೇಳಿ. ಸೊ ನಾನು ದ ಕಮ್ಮಿಂಗ್ ಥರ್ಸ್ಡೇ ನಾನು ಅವರು ಹೇಳಿದಾಗೆ ಆ ವ್ರತವನ್ನು ಮಾಡಿದೆ. ಸೊ ಆ ವ್ರತವನ್ನು ಸ್ಟಾರ್ಟ್ ಮಾಡ್ದೇನೆ ನಾನು I could see different changes in my life. I was going into the spiritual path. ದೇವರ ಪೂಜೆ ಮಾಡ್ತಾ ಇರಲಿಲ್ಲ. ಈಗ ದೇವರ ಪೂಜೆ ಮತ್ತು ಹನುಮಾನ್ ಚಾಲೀಸ ಪಠನೆ ಡೈಲಿ ಮಾಡ್ತಾ ಇದ್ದೆ. ಸೊ ಐ ಸ್ಟಾರ್ಟೆಡ್ ಮೈ ಲೈಫ್ ಸ್ಟಾರ್ಟೆಡ್ ಚೇಂಜಿಂಗ್. ಸೊ ಅದೇ ಸಮಯದಲ್ಲಿ ನಾರ್ದನ್ ಟ್ರಸ್ಟ್ ಕ್ಯಾಂಪಸ್ ಸೆಂಟರ್ಗೆ ಬಂದಿತ್ತು. ಆ್ಯಂಡ್ ನಾನು ವ್ರತದಲ್ಲಿ ಅದೇ ಕೇಳಿದ್ದು, ನನಗೆ ಈ ಕಂಪನಿಯಲ್ಲಿ ಹೇಗಾದರೂ ಮಾಡಿ ನನಗೆ ಒಂದು ಕೆಲಸ ಮಾಡಿ ಕೊಡಬೇಕಂತ ಹೇಳಿ ಸಾಯಿಬಾಬಾ ಹತ್ರ ಪ್ರಾರ್ಥನೆ ಮಾಡಿದ್ದೆ. ಸೊ ಅಕಾರ್ಡಿಂಗ್ಲಿ ನಾನು ಔಟ್ ಆಫ್ 200-300 ಸ್ಟೂಡೆಂಟ್ಸ್ ಫ್ರಮ್ ವೇರಿಯಸ್ ಕಾಲೇಜಸ್ ಐ ಕ್ಲಿಯರ್ ದ ಇಂಟರ್ವ್ಯೂ. ಆ್ಯಂಡ್ ಕ್ಲಿಯರ್ ಮಾಡಿ ಅವರು ಇಂಟರ್ವ್ಯೂ ಸೆಲೆಕ್ಟ್ ಆದರೆ ಲೆಟರ್ ಆಫ್ ಇಂಟೆಂಟ್ ಅಂತ ಕೊಟ್ಟಿದ್ದರು. ಅಂದರೆ ಜಾಬಿಗೆ ನೀವು ಸೆಲೆಕ್ಟ್ ಆಗಿದ್ದೀರಿ, ಸೊ ಆ್ಯಸ್ ಸೂನ್ ಆಸ್ ಯು ಫಿನಿಶ್ ಯೋರ್ ಎಕ್ಸಾಮ್ಸ್ ಯು ಆರ್ ಎಲಿಜಿಬಲ್ ಟು ಜಾಯಿನ್ ಅವರ್ ಕಂಪನಿ ಅಂತ ಹೇಳಿ ಕೂಡ. ಸೊ ಅಷ್ಟು ಖುಷಿ ಆಯಿತು. ನಾನು ಸಾಯಿಬಾಬಾರ ಹತ್ರಗೆ ನಮ್ಮ ತಂದೆ ಒಟ್ಟಿಗೆ ಜಾಬ್ ಸಿಕ್ಕಿದೆ. ತಂದೆ ಒಟ್ಟಿಗೆ ಹೋಗಿ ಅಲ್ಲಿ ಚಿಲಿಂಬಿ ಅಂತ ಒಂದು ಚಿಲಿಂಬಿಯಲ್ಲಿ ಸಾಯಿಬಾಬಾ ದೇವಸ್ಥಾನ ಇತ್ತು. ಅಲ್ಲಿ ಹೋಗಿ ಸಾಯಿಬಾಬಾರಿಗೆ ತುಂಬ ಕೃತಜ್ಞತೆ ಕೊಟ್ಟು ಐ ಕೇಮ್ ಬ್ಯಾಕ್ ಹೋಮ್. ಹೀಗೆ ವಿದಿನ್ ದಿಸ್ ಪೀರಿಯಡ್ ನಾನು ಈ ಜಾಬ್ ಸಿಕ್ಕಿ ಬೆಂಗಳೂರಿಗೆ ಬರುವ ಈ ಫೇಸಲ್ಲಿ ನಮ್ಮ ಫೈನಲ್ ಎಕ್ಸಾಮ್ ಕೂಡ ಇತ್ತು. ಸೊ ಈ ಫೈನಲ್ ಎಕ್ಸಾಮಲ್ಲಿ ಒಂದು ಸಬ್ಜೆಕ್ಟ್ ಇತ್ತು, ಕಾಸ್ಟಿಂಗ್. ಸೊ ಆ ಕಾಸ್ಟಿಂಗ್ ಎಕ್ಸಾಮಲ್ಲಿ ನಾನು ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ. ಆ್ಯಂಡ್ ಐ ವಾಸ್ ನಾಟ್ ಶೂರ್ ಇಫ್ ಐ ವಿಲ್ ಕ್ಲಿಯರ್ ದ ಎಕ್ಸಾಮ್ಸ್. ಸೊ ನಮ್ಮ ತಾಯಿಗೆ ಹೇಳಿದ್ದೆ, ಸೊ ಜಾಬ್ ಏನೋ ಸಿಕ್ಕಿದೆ, ಆದರೆ ಐ ಆಮ್ ನಾಟ್ ಶ್ಯೂರ್ ನಾನು ಈ ಎಕ್ಸಾಮನ್ನು ಕ್ಲಿಯರ್ ಆಗ್ತೇನಾ ಇಲ್ವಾ ಅಂತ ನಂಗೆ ನಂಬಿಕೆ ಇಲ್ಲ. ಸೊ ತಂದೆ ಹತ್ರ ಹೇಳಬೇಡಿ, ನಂಗೆ ತುಂಬ ಅಂದರೆ ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್ ಆಗಿದ್ದರು ವೆನ್ ಇಟ್ ಕಮ್ಸ್ ಟು ಎಜುಕೇಷನ್. ಆ್ಯಂಡ್ ನಮ್ಮ ತಾಯಿ ಹೇಳಿದರು, ಇಲ್ಲ ತಂದೆಗೆ ಹೇಳಲೇಬೇಕಾಗುತ್ತೆ, ಯಾಕಂದರೆ ಇಟ್ ಈಸ್ ಸಪೋಸ್ ನೀನು ಕ್ಲಿಯರ್ ಆಗಿಲ್ಲ ಅಂದರೆ ಹೇಳಲೇಬೇಕಾಗುತ್ತೆ. ಸೊ ನಾನು ಈಗಲೇ ಹೇಳಿರ್ತೀನಿ. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದೆ ಹೇಳಬೇಡ ಅಂತ ಹೇಳಿ. ದೆನ್ ಐ ಜಾಯಿನ್ಡ್ ನಾರ್ದನ್ ಟ್ರಸ್ಟ್. ಜಾಬ್ ಜಾಯಿನ್ ಆದಮೇಲೆ ಆಲ್ಮೋಸ್ಟ್ 1 month ಆದಮೇಲೆ ನಮಗೆ ರಿಸಲ್ಟ್ ಸಿಗಲಿಕ್ಕೆ. ಸೊ ಆ ರಿಸಲ್ಟ್ ಆಗುವಾಗ ನಮ್ಮ ತಂದೆ ಕಾಲ್ ಬಂತು. ಸೊ 1 hour 2 hours ಬ್ಯಾಕ್ ಕಾಲ್ ಬಂತು. ತಾಯಿ ಹೇಳಿದರು, ನೀ ಕ್ಲಿಯರ್ ಆಗೋದಿಲ್ಲ ಅಂತ ಹೇಳಿ. ನಂಗೆ ಯಾಕೆ ಹೇಳಲಿಲ್ಲ, ಈಗೇನು ನಿನ್ನ ಜಾಬ್ ಹೋಗ್ತದ ಏನು, ಈಗಲೇ ಹೇಳು, ನಾನು ಏನು ಮಾಡ್ಬೇಕಂತ ಹೇಳಿ ಅಂತ ತುಂಬ ಬೈದರು. ನಾನು ಹೇಳಿದೆ, ನಂಗೆ ಗೊತ್ತಿಲ್ಲ ಏನಂತ ಹೇಳಿ, ನಾನು ಬೆಸ್ಟ್ ಕೊಟ್ಟಿದ್ದೇನೆ. ಐ ಆಮ್ ನಾಟ್ ಇವನ್ ಶ್ಯೂರ್ ಇಫ್ ಐ ವಿಲ್ ಹ್ಯಾವ್ ದ ಜಾಬ್ ಆರ್ ನಾಟ್, ಇಫ್ ಐ ಕ್ಲಿಯರ್ ದ ಎಕ್ಸಾಮ್ಸ್ ಆರ್ ನಾಟ್. ಸೊ ಅಂತ ಹೇಳಿ ಅವ್ರ ಫೋನ್ ಇಟ್ಟೆ. ಸೊ ಆಮೇಲೆ ಅವರು ಬೈದದ್ದು ನನಗೆ ತುಂಬ ದುಃಖ ಆಯಿತು. ಮತ್ತು ನಾನು ಸಾಯಿಬಾಬಾ ಹತ್ರ ಪ್ರೇ ಮಾಡಿದೆ, ಹೇಗಾದರೂ ಮಾಡಿ ಇದನ್ನು ಕ್ಲಿಯರ್ ಮಾಡಿಸು, ಇಲ್ಲಾಂದರೆ ನಮ್ಮ ತಂದೆ ನನ್ನ ಸರಿ ಬೈತಾರೆ. ಸೊ ಪ್ಲೀಸ್ ಹೇಗಾದರೂ ಮಾಡಿ ಇದನ್ನು ಕ್ಲಿಯರ್ ಮಾಡಿಸು, ನನಗೆ ಜಾಬನ್ನು ಲೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ.
ಸೊ ಪ್ರೇ ಮಾಡಿದ್ದೆ, ಮತ್ತು ನಾನು ರಿಸಲ್ಟ್ ಚೆಕ್ ಮಾಡಿದರೆ, ಆ್ಯಂಡ್ ಐ ವಾಸ್ ವೆರಿ ಸರ್ಪ್ರೈಸ್ ಟು ಸಿ ಮೈ ರಿಸಲ್ಟ್ಸ್. ಇಟ್ ವಾಸ್ 108 ಔಟ್ ಆಫ್ 125. ನಂಗೆ ನಾರ್ಮಲ್ ಆಗಿ 50, ಐ ಡೋಂಟ್ ನೋ ಇಫ್ ಐ ವುಡ್ ಹ್ಯಾವ್ ಇವನ್ ಕ್ಲಿಯರ್ಡ್ ಫಸ್ಟ್ ಪ್ಲೇಸ್. ಇವನ್ 50 ಸಿಕ್ಕಿದ್ರೆ ದೊಡ್ಡ ವಿಷಯ ಇತ್ತು ಆ ಸಬ್ಜೆಕ್ಟಲ್ಲಿ, ಬಟ್ ಐ ಹ್ಯಾಡ್ ಗಾಟ್ 108 ಔಟ್ ಆಫ್ 125, ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಸೊ ಐ ಕ್ಲಿಯರ್ಡ್ ಮೈ ಎಕ್ಸಾಮ್ಸ್, ಆ್ಯಂಡ್ ಆ ಸಂಜೆನೇ ನಾನು ಮಲ್ಲೇಶ್ವರಮಲ್ಲಿ ಸಾಯಿಬಾಬಾ ಮಂದಿರ ಇದೆ, ಸೊ ಅಲ್ಲಿ ಹೋಗಿ ಸಾಯಿಬಾಬಾರಿಗೆ ತುಂಬ ಥ್ಯಾಂಕ್ಸ್ ಹೇಳಿದೆ. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಅಂದರೆ ಸಾಯಿಬಾಬಾ ಪ್ರೇ ಮಾಡಿದ್ದೇನೆ, ವಿದಿನ್ 2 hours ಐ ಕ್ಲಿಯರ್ಡ್ ದ ಎಕ್ಸಾಮ್. ಸೊ ಅದಾದಮೇಲೆ ದೇರ್ ವಾಸ್ ಒನ್ ಫೇಸ್, ಅದು ಹೇಳ್ತಾರಲ್ಲ, ವೆನ್ ಎವರ್ ಯು ಆರ್ ಹ್ಯಾಪಿ, ನಾವು ಕೆಲವು ಸತಿ ದೇವರನ್ನು ಮರಿತೇವೆ ಅಂಥೇಳಿ. ಸೊ ಆ ಒಂದು ಫೇಸ್ ಬಂತು ವೇರ್ ಐ ಯೂಸ್ ಟು ಗೆಟ್ ವಾಟ್ ಎವರ್ ಐ ವಾಂಟ್, ಆ್ಯಂಡ್ ಇವೆಂಚುವಲಿ ಆ ಟೈಮಲ್ಲಿ ನಾನು ನನ್ನ ಸಾಯಿಬಾಬಾರು ಒಂದು ಸ್ವಲ್ಪ ಮರ್ತುಬಿಟ್ಟೆ, ಹನುಮಾನ್ ಚಾಲೀಸ ಹೇಳೋದು ಮರ್ತುಬಿಟ್ಟೆ. ಆ್ಯಂಡ್ ದೆನ್ ಕೇಮ್ ಮೈ ಬ್ಯಾಡ್ ಫೇಸ್. ಒಂದು ಬ್ಯಾಡ್ ಫೇಸ್ ಅಂದರೆ ಇಟ್ ವಾಸ್, ಐ ವಾಸ್ ಇನ್ ಟು ಡಿಪ್ರೆಷನ್ ಕೈಂಡ್ ಆಫ್ ಅ ಥಿಂಗ್. ಸೊ ನನ್ನ ಸರೌಂಡಿಂಗಲ್ಲಿ ನಮ್ಮ ತಾಯಿ, ತಂದೆ, ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದರು. ಆದರೆ ಐ ವಾಸ್ ನಾಟ್ ಇನ್ ಅ ಸಿಚುವೇಶನ್ ಆಫ್ ನನಗೆ ಈ ಬದುಕು ಬೇಡ ಅನ್ನುವಂಥ ಸ್ಥಿತಿ ಬಂದಿತ್ತು. ಸೊ ಇಟ್ ವಾಸ್ ಎ ಎಕ್ಸ್ಟ್ರೀಮ್ ಬ್ಯಾಡ್ ಫೇಸ್. ಸೊ ಆಗ ನಾನು ಪುನಃ ಸಾಯಿಬಾಬಾರಲ್ಲಿ ಐ ವಾಸ್ ಇಂಟ್ರೊಡ್ಯೂಸ್ ಟು ದಿಸ್ ಬುಕ್ ಕಾಲ್ಡ್ ಸಾಯಿ ಸಚ್ಚರಿತ್ರ. ಸೊ ಅದನ್ನು ಓದಲಿಕ್ಕೆ ಶುರು ಮಾಡಿದೆ. ದ ಮೂಮೆಂಟ್ ಐ ಸ್ಟಾರ್ಟೆಡ್ ಕನೆಕ್ಟಿಂಗ್ ವಿತ್ ಸಚ್ಚರಿತ್ರ, ಐ ಸ್ಟಾರ್ಟೆಡ್ ಗೆಟಿಂಗ್ ಬ್ಯಾಕ್ ಇನ್ ಟು ಮೈ ಸ್ಪಿರಿಚುವಲ್ ಪಾತ್. ನಾನು ಸಾಯಿಬಾಬಾ ಕನೆಕ್ಟ್ ಆದೆ, ಪುನಃ ಹನುಮಾನ್ ಚಾಲೀಸ ಹೇಳಲಿಕ್ಕೆ ಶುರು ಮಾಡಿದೆ. ಸೊ ಇವೆಂಚುವಲಿ ಆ ಫೇಸಲ್ಲಿ ದ ಓನ್ಲಿ ಪರ್ಸನ್ ಹೂ ಕುಡ್ understand me, where I could get my answers, was Sai Satcharitra. Every day ನಾನು I used to read 2-3 chapters. There was a time when I've read entire book in a single day to get out of various things that was going around me. ಮತ್ತು ಸಾಯಿ ಸಚ್ಚರಿತ್ರ ಪಾರಾಯಣ, ಥರ್ಸ್ಡೇಸ್ ಪಾರಾಯಣ ಇತ್ತು, ಮಹಾಪಾರಾಯಣ ಗ್ರೂಪ್ ಜಾಯ್ನ್ ಆದೆ. ಸೊ ಓನ್ಲಿ ಥಿಂಗ್ ದ್ಯಾಟ್ ಐ ನ್ಯೂ ವಾಸ್ ಸಾಯಿ ಸಚ್ಚರಿತ್ರ. ವಾಟ್ ಎವರ್ ಆನ್ಸರ್ಸ್, ನನಗೆ ಏನು ನನ್ನ ಪ್ರಶ್ನೆಗೆ ಉತ್ತರಗಳು ನನಗೆ ಆ ಸಾಯಿ ಸಚ್ಚರಿತ್ರದಲ್ಲಿ ಸಿಕ್ತು. ಪುನಃ ನಾನು ಗುರುಮಾರ್ಗವನ್ನು ಹಿಡಿದೆ. ಸೊ ಆ ಟೈಮಲ್ಲಿ ಒಂದಿನ ಕರ್ನಾಟಕ ಬಂದಿತ್ತು. ಸೊ ಆ ಕರ್ನಾಟಕ ಬಂದ ಟೈಮಲ್ಲಿ ನಾನು ನಾರ್ಮಲಿ ಐ ಆಮ್ ನಾಟ್ ಅ ಸ್ವೀಟ್ ಪರ್ಸನ್. ನಮ್ಮ ತಂದೆಗೆ ಹೇಳಿದೆ ನನಗೆ ಮೋತಿಚೂರ್ ಲಡ್ಡು ತಿನ್ಬೇಕಂತ ಹೇಳಿ. ಸೊ ಆಗ ತಂದೆ ಹೇಳಿದರು, ನಾವು ಸಾಯಿಬಾಬಾ ಮಂದಿರ ಹೋಗಿ ಬರೋಣ, ಆಗ ಎಲ್ಲಾದರೂ ಅಂಗಡಿ ಓಪನ್ ಇದ್ದರೆ ನಾವು ಸ್ವೀಟ್ ತಗೊಳ್ಳೋಣ, ಇಲ್ಲಾಂದರೆ ನಾನು ನಾಳೆ ಹೇಗಾದರೂ ಮಾಡಿ ತಂದು ಕೊಡ್ತೇನೆ ಅಂತ ಹೇಳಿ. ಸೊ ನಾವು ಮಂದಿರಕ್ಕೆ ಹೋಗಿ ಮಂದಿರದಿಂದ ಹಿಂದೆ ಬರುವಾಗ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿತ್ತು, ಯಾಕಂದರೆ ಕರ್ನಾಟಕ ಬಂದಿತ್ತು, ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿತ್ತು. ಸೊ ನಾನು ಮನೆಗೆ ಬಂದೆ, ನಾನು ಪುನಃ ಸಾಯಿ ಸಚ್ಚರಿತ್ರ ಓದ್ಲಿಕ್ಕೆ ಶುರು ಮಾಡಿದೆ. ಸಾಯಿ ಸಚ್ಚರಿತ್ರ ಓದುವಾಗ ನನ್ನ ಮನಸ್ಸಲ್ಲಿ ಒಂದು, ಸಾಯಿಬಾಬಾ ನನಗೆ ತುಂಬ ಯಾಕೋ ಇದು ಮೋತಿಚೂರ್ ಲಡ್ಡು ತಿನ್ನಬೇಕಂತ ತುಂಬ ಕ್ರೇವಿಂಗ್ ಇದೆ. ಸೊ ನಂಗೆ ಗೊತ್ತಿಲ್ಲ ಯಾಕಂತ ಹೇಳಿ, ನಾನು ನಾರ್ಮಲಿ ಸ್ವೀಟ್ ತಿನ್ನೋದಿಲ್ಲ, ಯಾಕೆ ಈ ಕ್ರೇವಿಂಗ್ ಬರ್ತಾ ಇದೆ ಅಂತ ಹೇಳಿ. ಸೊ ಹೇಗಾದರೂ ಮಾಡಿ ನೀವು ಇದನ್ನು, ಈ ಕ್ರೇವಿಂಗ್ ಇಲ್ಲಾದರೆ ಈ ಲಡ್ಡುವನ್ನು ನನಗೆ ತಂದು ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದೆ. ಸೊ ಆ ಪ್ರಾರ್ಥನೆ ಮಾಡಿ ನಾನು ನಾರ್ಮಲಿ ನಾನು ಸಚ್ಚರಿತ್ರ ಓದೋದು ಆ್ಯಂಡ್ ಯೂಟ್ಯೂಬಲ್ಲಿ ಸಾಯಿಬಾಬಾ ವಿಡಿಯೋಸ್ ನೋಡ್ತಾ ಇರೋದು, ಅದು ಮಾಡ್ತಾಯಿದ್ದೆ. ಅಟ್ ಅರೌಂಡ್ 10 o'clock ನಮ್ಮ ತಂದೆ ಮತ್ತು ನಮ್ಮ ತಾಯಿ ಕರೆದ್ರು ನನ್ನನ್ನು, ಇಲ್ಲಿ ಬಾ ರಾಜು, ಇಲ್ಲಿ ಬಾ, ಸಾಯಿಬಾಬಾ ನಿಮಗೆ ಏನು ತಂದು ಕೊಟ್ಟಿದ್ದಾರೆ ನೋಡು ಅಂತ ಹೇಳಿ. ನಾನು ಸಣಿಸ್ತಾ ಇದ್ದೆ, ಯಾಕೆ ಹೀಗೆ ಹೇಳ್ತಾರೆ, ನಾನು ಅಂಥದ್ದೇನೂ ಕೇಳಿರಲಿಲ್ಲ ಸಾಯಿಬಾಬಾ ಹತ್ರ, ನಾನು ಜಸ್ಟ್ ಒಂದು ಲಡ್ಡು ಕೇಳಿದ್ದೆ, ಯಾಕೆ ಹೀಗೆ ಕರಿತಾ ಇದ್ದಾರೆ ಅಂತ ಹೇಳಿ. ನಾನು ಮತ್ತೆ ನೋಡಿದೆ, ನಮ್ಮ ತಂದೆ ಬಾಕ್ಸ್ ಕೊಟ್ಟರು ನನ್ನ ಕೈಯಲ್ಲಿ, ಇದನ್ನು ಓಪನ್ ಮಾಡಂತ ಹೇಳಿದ್ರು. ಓಪನ್ ಮಾಡುವಾಗ ದಿಸ್ ಫುಲ್ ಬಾಕ್ಸ್ ಆಫ್ ಮೋತಿಚೂರ್ ಲಡ್ಡು. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ಆ ಒಂದು ಫುಲ್ ಗೂಸ್ ಬಂಪ್ಸ್ ಆಗಿತ್ತು ನನಗೆ, ಇದು ಹೇಗೆ ಪಾಸಿಬಲ್,
10:15 ಇನ್ ದ ನೈಟ್ ಯಾರೋ ಒಬ್ಬರು ಅವರ ಮಗ ಯುನೋ ದೇ ಡೆಲಿವರ್ಡ್ ಅ ಬೇಬಿ ಬಾಯ್, ಅದಕ್ಕೆ ಅವರು ಸ್ವೀಟ್ ಮುಂಚೆ ಕೊಡ್ಲಿಕ್ಕೆ ಮರ್ತೋದ್ರು ಅಂತ ನಮ್ಗೆ ಕೊಡ್ಬೇಕಂತ ಹೇಳಿ ಆ ದಿನ ರಾತ್ರಿ ಬಂದು ಆ ಸ್ವೀಟ್ ಬಾಕ್ಸ್ ನನ್ನ ಕೈಯಲ್ಲಿ ಕೊಟ್ಟರು. ನೋಡಿದೆ, ಇಟ್ ಇಸ್ ಫುಲ್ ಆಫ್ ಮೋತಿಚೂರ್ ಲಡ್ಡು. ಆ್ಯಂಡ್ ಆ ದಿನ ಇವನ್ ನನ್ನ ತಂದೆ ತಾಯಿ ನಮ್ಮ ಫ್ಯಾಮ್ಲಿಯವರಿಗೆ ಗೊತ್ತಾಯಿತು, ಯುನೋ ಇವನ್ ದೇ ಸ್ಟಾರ್ಟೆಡ್ ಕನೆಕ್ಟಿಂಗ್ ವಿತ್ ಸಾಯಿಬಾಬಾ. ಇದು ಆದ ತಕ್ಷಣವೇ ನಾವು ಫ್ಯಾಮ್ಲಿ ಶಿರ್ಡಿಗೆ ಹೋದ್ವಿ, ಎಂಟೈರ್ ಫ್ಯಾಮ್ಲಿ ನಾವು ಶಿರ್ಡಿಗೆ ಹೋದ್ವಿ. ದಟ್ ವಾಸ್ ದ ಫಸ್ಟ್ ಫ್ಯಾಮ್ಲಿ ಟ್ರಿಪ್ ನಮ್ಮದು, ಅದು ಕೂಡ ಶಿರ್ಡಿಗೆ. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಟ್ರಸ್ಟ್ ಮೀ, once we went to Shirdi, we got a VIP entry there due to one of my influence from one of my friends, and it actually changed the whole perspective of me, my family, and the entire family started getting connected with Sai Baba. Even ನಮ್ಮ ಸಿಸ್ಟರಿಗೆ ಶಿ ವಾಸ್ ಫೀಲಿಂಗ್ ವೆರಿ ಡಿಫಿಕಲ್ಟ್ ಟು ಕನ್ಸೀವ್, ಮಗುವಾಗ್ಲಿಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಸೊ ನಾನು ಆಗ ಅವ್ರಿಗೆ ಹೇಳಿದ್ದೆ, ಸಾಯಿಬಾಬಾ ವ್ರತ ಮಾಡು, ಇಲ್ಲಾದರೆ ಸಾಯಿ ಸಚ್ಚರಿತ್ರ ಓದು, ಸಾಯಿಬಾಬಾ ಡೆಫಿನೆಟ್ಲಿ ಆಶೀರ್ವಾದ ಮಾಡ್ತಾರಂತ ಹೇಳಿ. ಆ್ಯಂಡ್ ವೆರಿ ಸೂನ್ ಶಿ ಸ್ಟಾರ್ಟೆಡ್ ರೀಡಿಂಗ್ ಸಾಯಿ ಸಚ್ಚರಿತ್ರ. ಅವರು she got pregnant, and today I have a niece of 3 years old, and I'm very happy and very thankful to Sai Baba for always being there with me. ನನ್ನ ಲೈಫಲ್ಲಿ ಏನೇ ಕಷ್ಟ ಬಂದರೂ ಜಸ್ಟ್ ಸಾಯಿಬಾಬಾ ನನ್ನನ್ನು ರಕ್ಷಣೆ ಮಾಡು, ನನ್ನನ್ನು ಕಾಪಾಡು, ಈ ಗೆಟ್ ಮೀ ಔಟ್ ಆಫ್ ದ ಸಿಚುವೇಶನ್ ಹೇಳಿದ್ರೆ ಆಯಿತು, ಅವ್ರು ಇಮಿಡಿಯೇಟ್ಲಿ ನನ್ನನ್ನು ಹೆಲ್ಪ್ ಮಾಡ್ತಾರೆ. ಹಿಂದಿನ ಸಂಚಿಕೆಯಲ್ಲಿ ನನ್ನ ಫ್ರೆಂಡ್ ನಮಿತಾ ಅವ್ರು ಹೇಳಿದರು, ಹೇಗೆ ನಾವು ಒಂದು ಮನೆ ಮಾಡಲಿಕ್ಕೆ ನಮಗೆ ಎಷ್ಟು ಕಷ್ಟ ಆಗ್ತಿತ್ತು. ಆ್ಯಂಡ್ ಅಟ್ ಪಾಯಿಂಟ್ ಆಫ್ ಟೈಮ್ ಸಾಯಿಬಾಬಾ ಅವರು ನಮ್ಮ ಮನೆಗೆ ನಾವು ಜಸ್ಟ್ ಕೇಳಿದಷ್ಟೇ, ಸಾಯಿಬಾಬಾ ನೀವು ನಮ್ಮ ಮನೆಗೆ ಯಾಕೆ ಬರೋದಿಲ್ಲ ಅಂತ ಹೇಳಿ. ಆ್ಯಂಡ್ ಇಮಿಡಿಯೇಟ್ಲಿ ಇನ್ ಲೈಕ್ 30-40 minutes ಐ ಹಿಯರ್ ದ ಬೆಲ್, ಆ್ಯಂಡ್ ವೆನ್ ಐ ಗೋ ಆ್ಯಂಡ್ ಓಪನ್ ದ ಡೋರ್, ಸಾಯಿಬಾಬಾ ಫ್ರೇಮ್, ಅವರ ಮುಖದ ಇಷ್ಟು ದೊಡ್ಡ ಫ್ರೇಮ್ ನನ್ನ ಮುಖದ ಮುಂದೆ ಇತ್ತು. ಆ್ಯಂಡ್ ಐ ವಾಸ್ ನಾಟ್ ಏಬಲ್ ಟು ಸಿ ಎನಿಬಡಿ ಎಲ್ಸ್ ಎಕ್ಸೆಪ್ಟ್ ಸಾಯಿಬಾಬಾ. ಆ್ಯಂಡ್ I had literally goosebumps and tears at that time, because we needed him at that point to be there with us. And that moment he ensured us that he's always with me, my friend, my family, that I'm always there. You don't need to, I don't need to come to your house. Wherever I am, I'm taking care of you, your family. And ಏನೇ ಕಷ್ಟ ಬಂದರೂ ಇಟ್ ಈಸ್ ಆಲ್ವೇಸ್ ಸಾಯಿಬಾಬಾ ನಮ್ಮ ರಕ್ಷಣೆ ಮಾಡಿ, ಸಾಯಿಬಾಬಾ ಆಲ್ವೇಸ್ ಹೆಲ್ಪ್ ಮೀ, ಆ್ಯಂಡ್ ಹಿ ಗೆಟ್ಸ್ ಅಸ್ ಇಮಿಡಿಯೇಟ್ಲಿ ಔಟ್ ಆಫ್ ದ್ಯಾಟ್ ಸಿಚುವೇಶನ್. ರೀಸೆಂಟಾಗಿ ಕೂಡ ನಾನು ಮನೆ ತಗೊಂಡಿದ್ರೆ ಅದರದ್ದು ಖಾತಾದು ಏನೋ ಇಶ್ಯೂ ಆಗ್ತಿತ್ತು. ಆ್ಯಂಡ್ ದೇ ವೇರ್ ಸಮ್ ಇಶ್ಯೂಸ್ ವಿತ್ ದ ಬ್ಯಾಂಕ್ ಡಾಕ್ಯುಮೆಂಟ್ಸ್. ಸೊ ನಾನು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಬರುವಾಗ ನಾನು ತುಂಬ ಅಳ್ತಾ ಇದ್ದೆ, ಸಾಯಿಬಾಬಾ ಯಾಕೆ ಇದಾಗ್ತಿದೆ, ನಂದು ಏನು ತಪ್ಪಿದೆ, ನಂಗೆ ಒಂದು ಮನೆ ತಗೊಳ್ಬೇಕಂತ ಇಷ್ಟು ಆಸೆ ಇತ್ತು, ಅದರಲ್ಲೂ ಈಗ ಇಷ್ಟು ಪ್ರಾಬ್ಲಮ್ ಆಗ್ತಿದೆ, ಬಿಕಾಸ್ ಐ ವಾಂಟೆಡ್ ಟು ಟ್ರಾನ್ಸ್ಫರ್ ಫ್ರಮ್ ಒನ್ ಬ್ಯಾಂಕ್ ಟು ಅದರ್ ಬ್ಯಾಂಕ್. ನನ್ನ ಹೋಮ್ ಲೋನ್ ಟ್ರಾನ್ಸ್ಫರ್ ಮಾಡಬೇಕಿತ್ತು. ಸೊ ಅಂದರೆ ಆ ಡಾಕ್ಯುಮೆಂಟ್ಸಿಂದ ನಾನು ತುಂಬ ಡಿಲೇ ಆಯಿತು. ಸೊ ಆ ದಿನ ನಾನು ಯಾವತ್ತೂ ನನ್ನ ಅಳುವನ್ನು ಕಂಟ್ರೋಲ್ ಮಾಡ್ತಿದ್ದೆ. ಆದರೆ ಆ ದಿನ ನಾನು ಬಂದೆ, ನನ್ನ ಫ್ರೆಂಡ್ ಹೇಳಿದರು, ದೇವರ ಮುಂದೆ ಹೋಗಿ ಸಾಯಿಬಾಬಾರ ಮುಂದೆ ಹೋಗಿ ಕೇಳು, ಯಾಕೆ ಹೀಗೆ ಮಾಡ್ತೀರಂತ ಹೇಳಿ, ಅಳ್ಬೇಕಿದ್ರೆ ಅಳು ಅಂತ ಹೇಳಿ. ನಾನು ಹೋಗಿ ಅತ್ತೆ ಸಾಯಿಬಾಬಾ ಯಾಕೆ ಹೀಗೆ, ನನ್ನ ಏನು ತಪ್ಪಿದೆ, ನಾನು ಒಂದು ಮನೆ ಬೇಕಿತ್ತು ನನಗೆ, ಅದರಲ್ಲೂ ಎಷ್ಟು ಪ್ರಾಬ್ಲಮ್ ಈಗ ಟ್ರಾನ್ಸ್ಫರ್ ಆಗಲಿಕ್ಕೆ, ದ ಖಾತಾ ಇಸ್ ನಾಟ್ ಇನ್ ಮೈ ನೇಮ್, ನಾನು ಏನು ಮಾಡಲಿ ಅಂತ ಹೇಳಿ. ಸೊ ಅದು ಅದಾದಮೇಲೆ ಆಲ್ಮೋಸ್ಟ್ ಇನ್ ಲೈಕ್ 35 to 40 minutes ಅಲ್ಲಿ ನನಗೆ ಬ್ಯಾಂಕಿಂದ ಕಾಲ್ ಮಾಡ್ತೇನೆ, ಮ್ಯಾಮ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್, ಲೀಗಲ್ ಫಾರ್ಮಾಲಿಟೀಸ್ ಎಲ್ಲ ಕ್ಲಿಯರ್ ಆಗಿದೆ, ಇದು ಖಾತಾ ನಾವು ಟ್ರಾನ್ಸ್ಫರ್ ಮಾಡಿದ ಕೂಡಲೇ ನಿಮ್ಮ ಅದು MODT ಕ್ಲೋಸ್ ಮಾಡಿ ನೀವು ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ, ಮತ್ತು ನಾವು ನಮ್ಮ ಬ್ಯಾಂಕಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೇವೆ ಅಂತ ಹೇಳಿದರು. ಸೊ ದ್ಯಾಟ್ ವಾಸ್ ಅ ಬಿಗ್ ರಿಲೀಫ್ ಫಾರ್ ಮಿ, ಬಿಕಾಸ್ ಅಷ್ಟು ಇಡೀ ತಿಂಗಳು ನಾನು ಅದಕ್ಕೆ ಇದು ಮಾಡ್ತಾ ಇದ್ದೆ. ಪಂಚಾಯತ್ ಆಫೀಸ್, ಸಬ್ ರಿಜಿಸ್ಟ್ರ್ ಆಫೀಸ್, ಎಲ್ಲ ಕಡೆ ಓಡಾಡ್ತಿದ್ದೆ, ಬಟ್ ನೊಬಡಿ ಗೇವ್ ಮಿ ಅ ಸೊಲ್ಯೂಷನ್. ಐ ಇವನ್ ಗಾಟ್ ದ ಲೀಗಲ್ ಹೆಲ್ಪ್, ಬಟ್ ಐ ನೆವರ್ ಗಾಟ್ ಅ ಸೊಲ್ಯೂಷನ್. ಬಟ್ ಆ ಒಂದು ದಿನ ನಾನು ಸಾಯಿಬಾಬಾರನ್ನ ಕಾಲಡಿ ಕೂತು, ಅತ್ತೆ ಸಾಯಿಬಾಬಾ ನನಗೆ ಹೇಗಾದರೂ ಮಾಡಿ ಒಂದು ಪರಿಸ್ಥಿತಿಯಿಂದ ಹೊರಗೆ ತನ್ನಿ ಅಂತ ಹೇಳಿ.
ಅದು ಹೇಳಿದ ತಕ್ಷಣ ವಿದಿನ್ 45 ಮಿನಿಟ್ಸ್ ನಂಗೆ ಬ್ಯಾಂಕಿಂದ ಕಾಲ್ ಮಾಡಿ ನಂದು ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿತ್ತು. ಸೊ I'm very thankful to Sai Baba, and I'm blessed, and he's like my father, my brother, a best friend to me. ನನಗೆ ಏನೇ ಕಷ್ಟ, ಏನೇ ದುಃಖ, ನಾನು ಖುಷಿಯಾಗಿದ್ರು ಸಹ he always ensures that he has his hands over me, and he's always blessed me, not only me, for my family, for my friends. ನಾವೆಲ್ಲ ಸಾಯಿಬಾಬಾ ಡಿಯೋಟೀಸ್, ಆ್ಯಂಡ್ ನಮ್ಮಲ್ಲಿ ಎಲ್ಲರಿಗೂ ಅವರು ಯಾವತ್ತೂ ನಮ್ಮ ಕೈ ಬಿಡಲಿಲ್ಲ. ದೇರ್ ಈಸ್ ಅ ಡಿಲೇ, ಶ್ರದ್ಧಾ ಸಬೂರಿ ಅಂತ, ನಮ್ಮ ಫೇತ್, ನಮ್ಮ ಪೇಷನ್ಸ್ ಇದ್ದರೆ ಥಿಂಗ್ಸ್ ಕ್ಯಾನ್ ಚೇಂಜ್, ಆ್ಯಂಡ್ ದಟ್ ಈಸ್ ವಾಟ್ ಸಾಯಿಬಾಬಾ ಇವನ್ ಆಸ್ಕ್. ನಿಮ್ಮ ಶ್ರದ್ಧೆ, ನಿಮ್ಮ ಸಬೂರಿ ಇಟ್ಟರೆ ದ ಥಿಂಗ್ಸ್ ಕ್ಯಾನ್ ಚೇಂಜ್, ಆ್ಯಂಡ್ ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಹಿಮ್, ದ್ಯಾಟ್ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ದುಃಖ ಇದ್ದರೂ, that is only a phase, and there is one point of time, he will change everything for you. And whatever he change, ಅವ್ರು ಏನು ಚೇಂಜ್ ಮಾಡ್ತಾರೆ ಅದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. God has better plans than what we have planned for ourselves, and ಅವರು ಯಾವತ್ತೂ ಅವರಲ್ಲಿ ನಂಬಿಕೆ ಇಟ್ಟರೆ ಅವರು ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ. ಸೊ ಇದನ್ನು ಹೇಳಿ ನಾನು ರಶ್ಮಿ ಶೆಟ್ಟಿ ಅವರಿಗೆ ಪುನಃ ಒಂದು ಥ್ಯಾಂಕ್ಸ್ ಹೇಳಬೇಕಂತ ಕೋರಿಸುತ್ತೇನೆ. ಥ್ಯಾಂಕ್ ಯು ರಶ್ಮಿ ಶೆಟ್ಟಿ, ಅಗೇನ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಓಂ ಸಾಯಿರಾಮ್.